ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಪ್ರಶ್ನೆ ಪತ್ರಿಕೆ ಅಂದರೆ ಕ್ವಶನ್ ಬ್ಯಾಂಕಿನಲ್ಲಿ ಬರುವಂಥ MCQ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್, ನೆಕ್ಸ್ಟ್ ವೆರಿ ಶಾರ್ಟ್ ಕ್ವಶನ್, ಈ ರೀತಿಯಾಗಿ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಬರುವಂಥ 1ನೇ ಅಧ್ಯಾಯದಲ್ಲಿ ಬರುವಂಥ ಸಂಪೂರ್ಣ 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ಸಮಯವನ್ನು ವ್ಯರ್ಥ ಮಾಡದೆ ನಾವು ವಿಡಿಯೋವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂಥೇಳಿ ನಮಗೆ ಪ್ರಶ್ನೆ ಬರ್ತದೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆ ಕಾರ್ಯ ಅಲ್ಲ ಅಂತೇಳಿ ಅಂದಾಗ POSDC ನೆನಪಿಟ್ಕೊಂಡ್ಬಿಡ್ರಿ. ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಪಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್. ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಸೊ ಹಂಗಾಗಿ ಯೋಜಿಸುವಿಕೆ ಅದ, ಸಿಬ್ಬಂದಿ ನಿರ್ವಹಣೆ ಅದ, ನಿಯಂತ್ರಿಸುವಿಕೆ ಅದ. ಇಲ್ಲಿ ಯಾವುದಿಲ್ಲ ಅಂತೇಳಿದಾಗ ಸಹಕಾರ ಎನ್ನುವಂಥ ಉತ್ತರ ನಮ್ಮದು ಆಗ್ತದೆ. ಹಾಗಾಗಿ ಯಾವುದು ಕಾರ್ಯವಲ್ಲ ಅಂತೇಳಿದಾಗ ಇಲ್ಲಿ ಸಹಕಾರ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಹೋಗೋಣ. ಇದು ಇಲ್ಲಿ ಮುಂದೆ ಹೋಗೋಣ ಅಂತ ನೋಡ್ರಿ. 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಸೊ ಇದು ನಿರ್ವಹಣೆಯ ಒಂದು ಉದ್ದೇಶವಲ್ಲ. ಮೂಲವಾಗಿ ನಿರ್ವಹಣೆ ಉದ್ದೇಶ ಏನಾಗಿರ್ತದೆ ಅಂತೇಳಿದಾಗ ನೋಡಿ, ಸೊ ನಿರ್ವಹಣೆ ಮಾಡುವಂಥ ಉದ್ದೇಶ ನಾವು ಲಾಭ ಗಳಿಸುವುದು ಹೌದು, ಸಂಘಟನೆ ಬೆಳವಣಿಗೆ ಹೌದು, ಉದ್ಯೋಗಾವಕಾಶಗಳನ್ನು ನೀಡುವುದು ಹೌದು. ಹಾಗಾಗಿ ಯಾವುದು ಅಲ್ಲ ಅಂತೇಳಿದಾಗ ನಮಗೆ ನೀತಿ ರಚಿಸುವುದು ಎನ್ನುವಂಥ ಉತ್ತರ ಬರ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. ನೀತಿ ರಚನೆಗಳ ಕಾರ್ಯವು, ನೀತಿಯನ್ನು ರಚನೆ ಯಾರು ಮಾಡ್ತಾರ ಅಂತೇಳಿದಾಗ 3 ಹಂತಗಳು ಬರ್ತಾವಪ್ಪಿ. ಯಾವ್ಯಾವು? ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ. ಹಾಗಾಗಿ ರೂಲಿಂಗ್ ಕೆಪಾಸಿಟಿ, ನೀತಿಗಳ ರಚನಿಸುವಂಥ ಕಾರ್ಯ ಯಾರ್ದಾಗಿರ್ತದೆ ಅಂತೇಳಿದಾಗ ಉನ್ನತ ಹಂತದ ವ್ಯವಸ್ಥಾಪಕರು ಅಂಥೇಳಿ ನಾವು ನೋಡ್ತೀವಿ. ಮುಂದೆ ಹೋಗೋಣ ಅಂತ 4ನೇ ಪ್ರಶ್ನೆ. ಯಶಸ್ವಿ ನಿರ್ವಹಣೆ ಯಾವುದನ್ನು ಖಾತ್ರಿಪಡಿಸುತ್ತದೆ ಅಂಥೇಳಿ ನಮಗೆ ಪ್ರಶ್ನೆ ಕೇಳ್ತಾರೆ. ಯಶಸ್ವಿ ನಿರ್ವಹಣೆ ಏನು ಖಾತ್ರಿಪಡಿಸ್ತದೆ ಅಂತೇಳಿದಾಗ ಇಲ್ಲಿ ಗುರಿಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ಮಾಡುವುದು ಎಸ್ ಹೌದು, ಗುರಿಗಳನ್ನು ಸಮಯಕ್ಕೆ ಸರಿಯಾಗಿ ಸಾಧಿಸುವುದು ಹೌದು, ಎರಡನ್ನೂ ಮಾಡ್ತದೆ. ಹಾಗಾಗಿ ಆಪ್ಷನ್ ಏನಾಗ್ತದೆ ಆನ್ಸರ್ ಸಿ ಆಗ್ತದೆ ಅಂಥೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ 5ನೇ ಪ್ರಶ್ನೆ. ನಿರ್ವಹಣೆಯು ಒಂದು ವೃತ್ತಿಯಾಗಿದೆ. ಹೌದು, ನಿರ್ವಹಣೆ ಒಂದು ವೃತ್ತಿಯಾಗಿದೆ. ಯಾಕಂದರೆ ನಿಖರವಾಗಿ ವ್ಯಾಖ್ಯಾನಿಸಲಾದ ಜ್ಞಾನ. ಸೊ ನೆಕ್ಸ್ಟ್ ಎಲ್ಲರಿಗೂ ಪ್ರವೇಶ ಇಲ್ಲ, ನಿರ್ಬಂಧಿತ ಪ್ರವೇಶ. ನಡವಳಿಕೆ ನೀತಿ ಸಂಹಿತೆ ಯಾವ ರೀತಿ ಇರಬೇಕನ್ನುವಂಥ ನೀತಿ ಸಂಹಿತೆ ಅದ. ಹಾಗಾಗಿ ಆನ್ಸರ್ ಮೇಲಿನ ಎಲ್ಲವೂ ಆಗುವುದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ 6ನೇ ಪ್ರಶ್ನೆ ಹೋಗುನು. ಹೇಮಾಂಗಿ ಎನ್ನುವ ಎಂಟರ್ಪ್ರೈಸ್ ಲಿಮಿಟೆಡ್ ಅದ. ಅವರು ಮುಂದಿನ ವರ್ಷ 30% ತನ್ನ ಮಾರಾಟವನ್ನು ಏನು ಮಾಡ್ಬೇಕು ಅಂದ್ಕೊಂಡ್ರ ಅಂದ್ರೆ ಜಾಸ್ತಿ ಮಾಡ್ಬೇಕಂತೇಳಿ ಅಂದ್ಕೊಂಡ್ರ. ಹಾಗಾಗಿ ಇಲ್ಲಿ ಉಲ್ಲೇಖಿಸಿದ ನಿರ್ವಹಣೆಯ ವೈಶಿಷ್ಟ್ಯತೆ ಏನು ಅಂತೇಳಿದಾಗ ಇವರೊಂದು ಗುರಿ ಇಟ್ಕೊಂಡ್ರ. ಏನು? 30% ಹೆಚ್ಚು ಮಾಡ್ಬೇಕಂತೇಳಿ ಗುರಿ ಇಟ್ಕೊಂಡಾರ. ಹಾಗಾಗಿ ನಿರ್ವಹಣೆಯ ಗುರಿ ಪ್ರಧಾನ ಕಾರ್ಯವಾಗಿದೆ ಅಂತೇಳಿ ನಮಗೆ ಉತ್ತರ ತಿಳಿದು ಬರ್ತದೆ. ನೆಕ್ಸ್ಟ್ ಸಮನ್ವಯತೆ, ಇದೆಲ್ಲರಿಗೂ ಗೊತ್ತದ. ಸಮನ್ವಯತೆ ಬಗ್ಗೆ ಕೇಳಿದ್ರೆ ನಿರ್ವಹಣೆಯ ಸಾರವಾಗಿದೆ ಅಂಥೇಳಿ ನಾವು ಸಮನ್ವಯತೆಯನ್ನು ನೋಡ್ತೀವಿ. 8ನೇ ಪ್ರಶ್ನೆಗೆ ಹೋಗೋಣ ಅಂತ. ಸಂಪೂರ್ಣವಾಗಿ ಈ ಕ್ವಶನ್ ಬ್ಯಾಂಕ್ ಏನದಲ್ಲ, ಸಂಪೂರ್ಣವಾಗಿ ನಾನು ಎಲ್ಲ ಅಧ್ಯಾಯಗಳ ಮೇಲೆ ಮಾಡ್ತೀನಿ. ನೀವು ಕಂಟಿನ್ಯೂ ಚೆಕ್ ಮಾಡ್ತಾ ಹೋಗ್ರಿ. ಓಕೆ, ಮುಂದೆ ಹೋಗೋಣ ಅಂತ. 8ನೇ ಪ್ರಶ್ನೆ. ಸೊ ಡ್ಯಾಶ್ ಅಂದರೆ ಕೆಲಸವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದಕ್ಕೆ ನಾವು ಏನಂತೇಳಿ ಕರಿತೀವಿ ಅಂದ್ರೆ ದಕ್ಷತೆ. 1 ಅಂಕಕ್ಕೆ ಪ್ರಶ್ನೆ ಬರಬಹುದು. ದಕ್ಷತೆ ಎಂದರೇನು? ಯಾವುದೇ ಒಂದು ಕೆಲಸವನ್ನು ಕನಿಷ್ಠ ವೆಚ್ಚದಲ್ಲಿ ಮಾಡುವುದಕ್ಕೆ ಏನಂತೇಳಿ ಕರಿತೀವಿ ಅಂದ್ರೆ ದಕ್ಷತೆ ಅಂಥೇಳಿ ಕರಿತೀವಿ. ಮುಂದೆ 9ನೇ ಪ್ರಶ್ನೆ. ಸೊ ನಿರ್ವಹಣೆಯು ಏನಾಗಿದೆ? ಸೊ ಕಲೆಯಾಗಿದೆ? ನೋ. ವಿಜ್ಞಾನವಾಗಿದೆ? ನೋ. ಕಲೆ ಮತ್ತು ವಿಜ್ಞಾನವಾಗಿದೆ. ಕಲೆ ಮತ್ತು ವಿಜ್ಞಾನ ಎರಡೂ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ನೆಕ್ಸ್ಟ್ ಕೊನೆಯಲ್ಲಿ ಸ್ಕೂಲ್, ಆಸ್ಪತ್ರೆಗಳು, ಮಕ್ಕಳ ತಾಣಗಳು ಒದಗಿಸುವುದು ನಿರ್ವಹಣೆಯ ಡ್ಯಾಶ್ ಉದ್ದೇಶವಾಗಿದೆ ಅಂತೇಳಿದಾಗ ಸಾಮಾಜಿಕ ಉದ್ದೇಶವಾಗಿದೆ ಅಂತೇಳಿ ನಾವು ನೋಡ್ತೀವಿ. 3 ರೀತಿಯ ಉದ್ದೇಶಗಳು ಬರ್ತಾವೆ. 1ನೇದು ಸಂಘಟನಾತ್ಮಕ ಉದ್ದೇಶ, ಇಲ್ಲಿ ಅಸ್ತಿತ್ವ, ಲಾಭ ಮತ್ತು ಬೆಳವಣಿಗೆ 3 ಪಾಯಿಂಟ್ ಬರ್ತಾವೆ. ನೆಕ್ಸ್ಟ್ ಸಾಮಾಜಿಕ ಉದ್ದೇಶ, ವೈಯಕ್ತಿಕ ಉದ್ದೇಶ, 3 ರೀತಿಯ ಉದ್ದೇಶಗಳು ಬರ್ತಾವೆ. ಸೊ ಈ 10ರಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು. ಇಲ್ಲ ಮುಂದೆ ನೀವು ನೋಡ್ಕೋತ ಹೋದಾಗೂ ಕೂಡ ನಿಮಗೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಮುಂದೆ ಹೋಗೋಣಂತ. ನಿರ್ವಹಣೆಯು ಡ್ಯಾಶ್ ಉದ್ದೇಶದಿಂದ ಕಾರ್ಯಗಳನ್ನು ಕೈಗೊಳ್ಳುವಂತಹ ಪ್ರಕ್ರಿಯೆಯಾಗಿದೆ ಅಂತೇಳಿದಾಗ ಯಾವುದು ಅಂತೇಳಿದಾಗ ಗುರಿ ಸಾಧಿಸುವ. ನೋಡ್ರಿ, ಯಾವುದು? ಗುರಿ ಸಾಧಿಸುವ. ಹಂಗಾಗಿ ಇಲ್ಲಿ 1 ನಂಬರ್ ಬರ್ಕೊಂಡ್ಬಿಡ್ತೀನಿ, ನೀವು ಆಮೇಲೆ ಸ್ಕ್ರೀನ್ಶಾಟ್ ತಗೊಳ್ರಿ. ನೆಕ್ಸ್ಟ್ 2ನೇದು ಡ್ಯಾಶ್ ಯೋಜಿಸುವಿಕೆಯನ್ನು ಅಥವಾ ಡ್ಯಾಶ್ ಅನ್ನು ಎಲ್ಲ ಕಾರ್ಯಗಳ ಆಧಾರ ಎಂದು ಪರಿಗಣಿಸಲಾಗುತ್ತದೆ ಅಂತೇಳಿದಾಗ ಯೋಜಿಸುವಿಕೆ ಪಿ. ನೆಕ್ಸ್ಟ್ 3ನೇದು ನಿರ್ವಹಣೆಯು ಡ್ಯಾಶ್ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಿದೆ ಅಂತೇಳಿದಾಗ ಉನ್ನತ ಹಂತ. ಯಾವುದು ಪಿ? ಉನ್ನತ ಹಂತ. 4ನೇ ಪ್ರಶ್ನೆ.
ನಿರ್ವಹಣೆ ಮಧ್ಯಮ ಹಂತವು ಉನ್ನತ ಹಂತ ಮತ್ತು ಮೇಲ್ವಿಚಾರಣಾ ಹಂತದ ನಡುವಿನ ಏನಾಗ್ಯದ ಅಂತೇಳಿದಾಗ ಕೊಂಡಿಯಾಗಿದೆ ಅಂತೇಳಿ ನಾವು ನೋಡ್ತೀವಿ. ಹಂಗೆ ಈ ರೀತಿಯಾಗಿ ಇದು ಹಂತ ಇರ್ತದೆ. ಸೊ ಇದು ಉನ್ನತ ಹಂತ, ಇದು ಏನಪ್ಪ ಅಂದ್ರೆ ಕೆಳ ಹಂತ, ಇದು ಏನಾಗಿರ್ತದೆ ಅಂದ್ರೆ ಕೊಂಡಿಯಾಗಿ ಕೆಲಸ ಮಾಡ್ತದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಸಮನ್ವಯತೆಯು ಏನು ಮಾಡ್ತದೆ ಅಂತೇಳಿದಾಗ ಕ್ರಿಯೆಯಲ್ಲಿ ಏಕತೆಯನ್ನು ಗುರುತಿಸ್ತದೆ. ಟೇಕ್ ಅ ಸ್ಕ್ರೀನ್ ಶಾಟ್ ಇಫ್ ಯು ನೀಡೆಡ್. ಸೊ ಇಲ್ಲ ಅಂದ್ರೆ ನಡೀತದೆ ಅಂದ್ರೆ ನಿಮ್ಮ ಚಾಯ್ಸ್, ಅದು ದಟ್ ಈಸ್ ಅಪ್ ಟು ಯು. ನೆಕ್ಸ್ಟ್ ಇಲ್ಲಿ ಪರಿಣಾಮಕಾರಿತ್ವ ಅಂತೇಳಿ ಬರ್ತದೆ. ಪರಿಣಾಮಕಾರಿತ್ವ ಅಂತೇಳಿ ಅಂದಾಗ ಏನು ಅಂತೇಳಿ ಅಂದಾಗ ಕೆಲಸವನ್ನ ಸರಿಯಾಗಿ ಮಾಡುವುದಕ್ಕೆ ಪರಿಣಾಮಕಾರಿತ್ವ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಿ, ಸಂಘಟನಾತ್ಮಕ ಉದ್ದೇಶ ಅಂತೇಳಿ ಬಂದಾಗ ಸಂಘಟನಾತ್ಮಕ ಉದ್ದೇಶ ಅಂತೇಳಿ ಅಂದಾಗ ವ್ಯವಹಾರದ ಅಸ್ತಿತ್ವ. ಇಲ್ಲಿ ಎರಡು ಬರ್ತದೆ, ಅಸ್ತಿತ್ವ, ಲಾಭ. ನೆಕ್ಸ್ಟ್ ಇನ್ನೊಂದೇನಪ್ಪಿ, ಬೆಳವಣಿಗೆ. ಅಸ್ತಿತ್ವ, ಲಾಭ, ಬೆಳವಣಿಗೆ. ನೆಕ್ಸ್ಟ್ ಗೊತ್ತಿರಲಿ. ನೆಕ್ಸ್ಟ್ ಸಿ, ಸಮನ್ವಯತೆ ಅಂತೇಳಿದಾಗ ಸಮನ್ವಯತೆ ಏನು ಅಂತೇಳಿದಾಗ ಇಲ್ಲಿ ಗುಂಪಿನಲ್ಲಿ ಪ್ರಯತ್ನಗಳನ್ನು ಒಗ್ಗೂಡಿಸುವುದು ಅಂತೇಳಿ ನಮಗೆ ಪ್ರಶ್ನೆ ಬರ್ತದೆ. ಹಾಗಾಗಿ ಸಿ. ಅಂಡರ್ಸ್ಟ್ಯಾಂಡ್. ಸಾಮಾಜಿಕ ಉದ್ದೇಶ ಅಂತೇಳಿದಾಗ ಕೊನೆಯ ಪಾಯಿಂಟ್ ಏನು ಅಂತೇಳಿದಾಗ ಸಮಾಜಕ್ಕೆ ಮಾಡಿದೀವಿ ಅಂತೇಳಿದಾಗ ಅದು ಯಾವ ಕಾರ್ಯಗಳಾಗಿರ್ತಾವ ಅಂದ್ರೆ ಪರಿಸರ ಸ್ನೇಹಿ ಕಾರ್ಯಗಳಾಗಿರ್ತಾವ ಅಂತೇಳಿ ನಾವು ನೋಡ್ತೀವಿ. ಕೊನೆಯದಲ್ಲಿ ಮೇಲ್ವಿಚಾರಣಾ ಹಂತ. ಇಲ್ಲಿ ಯಾರಿರ್ತಾರ ಅಂತೇಳಿದಾಗ ಕೆಳ ಹಂತ ಅಂದಂಗೆ. ಸೊ ಇಲ್ಲಿ ಪೂರ್ವಮನ್ ಅಂತೇಳಿ ನಾವು ನೋಡ್ತೀವಿ. ಮುಂದೆ ದಕ್ಷತೆ ಅಂದರೆ ಏನು ಅಂತೇಳಿದಾಗ ಮುಂದೆ ಇವು ಒಂದು ಅಂಕದ ಪ್ರಶ್ನೆಗಳದಾವ. ಇದ್ರ ಬಗ್ಗೆನೂ ಸ್ವಲ್ಪ ನಾವು ಇಲ್ಲಿ ಇನ್ನೊಂದು PDF ಅದ. ಸೊ ಇದ್ರ ಮೇಲೆ ನಾವು ನೋಡ್ಕೋತ ಹೋಗೋಣಂತ ಸೇಮ್ ಪ್ರಶ್ನೆಗಳದಾವ. ಇದನ್ನು ನಿಮಗೆ ಕೊಡ್ತೇನೆ ಅಂತ. ಆಮೇಲೆ ದಕ್ಷತೆ ಎಂದರೆ ಕಾರ್ಯಗಳನ್ನು ಸರಿಯಾಗಿ ಹೆಂಗೆ ಮಾಡಬೇಕು ಅಂತೇಳಿದಾಗ ಕನಿಷ್ಠ ವೆಚ್ಚದೊಂದಿಗೆ ಮಾಡ್ಬೇಕು ನೋಡ್ರಿ. ಕಾರ್ಯಗಳನ್ನು ಸರಿಯಾಗಿ ಹೆಂಗೆ ಮಾಡಬೇಕು, ಕನಿಷ್ಠ ವೆಚ್ಚದೊಂದಿಗೆ ಮಾಡಿದೆವು ಅಂದ್ರೆ ಅದನ್ನು ನಾವು ಏನಂತೇಳಿ ಕರಿತೀವಿ ಅಂದ್ರೆ ದಕ್ಷತೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣಂತ. ನೆಕ್ಸ್ಟ್ ಪರಿಣಾಮಕಾರಿತ್ವ ಎಂದರೇನು? ಕ್ವಶನ್ ಬ್ಯಾಂಕ್ನಾಗಿದ್ದರೆ ಇಲ್ಲಿ ಸೊಲ್ಯೂಷನ್ ಅದ. ಪರಿಣಾಮಕಾರಿತ್ವ ಅಂತೇಳಿದಾಗ ಸೊ ಅಂತಿಮ ಫಲಿತಾಂಶಕ್ಕೆ ಸಂಬಂಧಿಸಿದ ಅಂಥೇಳಿ ನಾವು ನೋಡ್ತೀವಿ. ನಿರ್ವಹಣೆ ಯಾವುದಾದರೂ ಎರಡು ಆಯಾಮ, ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ, ಇನ್ನೊಂದು ಬರ್ತದಪ್ಪಿ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. 4ನೇ ಪ್ರಶ್ನೆ, ಉನ್ನತ ಹಂತದ ನಿರ್ವಹಣೆಗೆ ಒಂದು ಉದಾಹರಣೆ ಕೊಡಿ ಅಂತೇಳಿದಾಗ ಅಧ್ಯಕ್ಷ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಿರ್ದೇಶಕ. ಮಧ್ಯಮ ಹಂತನೂ ಕೇಳಬಹುದು. ಮಧ್ಯಮ ಹಂತದ ಉದಾಹರಣೆ ಅಂತೇಳಿದಾಗ ಉತ್ಪಾದನಾ ವ್ಯವಸ್ಥಾಪಕ, ಮಾರಾಟ ವ್ಯವಸ್ಥಾಪಕ, ಹಣಕಾಸು ವ್ಯವಸ್ಥಾಪಕ ಅಂಥೇಳಿ ನಾವು ನೋಡ್ತೀವಿ. ಕೊನೆಯಲ್ಲಿ ಕೆಳ ಹಂತ ಅಂತೇಳಿ ಕೇಳಿದಾಗ ಫೋರ್ಮನ್ ಅಂತೇಳಿ ನೀವು ಬರೀಬಹುದು. ನಿರ್ವಹಣೆ ಯಾವುದಾದರೂ ಸಾಮಾಜಿಕ ಉದ್ದೇಶಗಳನ್ನು ತಿಳಿಸಿ ಅಂತೇಳಿದಾಗ ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನವನ್ನು ಬಳಸುವುದು ಅಂಥೇಳಿ ನಾವು ನೋಡ್ತೀವಿ. ನಿರ್ವಹಣೆ ಯಾವುದಾದರೂ ವೈಯಕ್ತಿಕ ಉದ್ದೇಶಗಳು ಅಂತೇಳಿದಾಗ ಹಣಕಾಸಿನ ಅಗತ್ಯತೆಗಳು, ಸಂಬಳ, ಉತ್ತೇಜನ, ಇತರ ಸವಲತ್ತುಗಳನ್ನು ಒದಗಿಸುವುದು. ನಿರ್ವಹಣೆ ಯಾವುದಾದ್ರೂ ಒಂದು ಕಾರ್ಯ ಅಂತೇಳಿದಾಗ ಅದೇ ಅದು ನೋಡ್ರಿ, ಇದು POSDC ಹೌದಾ. ಸೊ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿಯಂತ್ರಿಸುವಿಕೆ ಮತ್ತು ನಿರ್ದೇಶಿಸುವಿಕೆ ಅಂತೇಳಿ 5 ಪಾಯಿಂಟ್ ಬರ್ತಾವೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತಾವೆ ನೋಡ್ರಿ. ಸ್ವಲ್ಪ ನಾನು ಹೇಳ್ತಾ ಹೋಗ್ತೀನಿ. 2 ಅಂಕದ ಪ್ರಶ್ನೆ ಈ ರೀತಿ ಹೇಗಿದೆ. ಸೊ 1ನೇ ಪ್ರಶ್ನೆ, ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ ಅಂತೇಳಿದಾಗ ನಿರ್ವಹಣೆ ಗುಂಪಿನಲ್ಲಿ ಜೊತೆಯಾಗಿ, ಹೌದಾ. ನಿರ್ವಹಣೆ ಅಂದ್ರೆ ಏನು ಅಂತೇಳಿದಾಗ ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯಗಳನ್ನು ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಗುರಿಗಳನ್ನು ಸಾಧಿಸಲು ವಿನ್ಯಾಸಗೊಳಿಸುವ ಒಂದು ಪ್ರಕ್ರಿಯೆ ಆಗಿದೆ ಅಂಥೇಳಿ ನಾನು ನೋಡ್ತೀನಿ. ದೊಡ್ಡ ನೀವು ಓದ್ಕೊಡ್ರಿ. PDF ಅನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಓಕೆ, ನಿರ್ವಹಣೆ ಯಾವುದಾದ್ರೂ 2 ಹಂತ, 3 ಹಂತಗಳದಾವ. ಉನ್ನತ ಹಂತ, ಮಧ್ಯಮ ಹಂತ ಮತ್ತು ಕೆಳ ಹಂತ. ನೆಕ್ಸ್ಟ್ 3ನೇದು, ನಿರ್ವಹಣೆ ಯಾವುದಾದ್ರೂ 2 ಉದ್ದೇಶ, ಸಂಘಟನಾತ್ಮಕ ಉದ್ದೇಶ, ಸಾಮಾಜಿಕ ಉದ್ದೇಶ ಮತ್ತು ವೈಯಕ್ತಿಕ ಉದ್ದೇಶ. ನೆಕ್ಸ್ಟ್ ನಿರ್ವಹಣೆ ಯಾವುದಾದ್ರೂ 2 ಸಂಘಟನಾತ್ಮಕ ಉದ್ದೇಶ ಅಂತೇಳಿದಾಗ ಅಸ್ತಿತ್ವ, ಲಾಭ, ಬೆಳವಣಿಗೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ನಿರ್ವಹಣೆ ಯಾವುದಾದ್ರೂ 2 ಪ್ರಾಮುಖ್ಯತೆ ಅಂತೇಳಿದಾಗ ಎಲ್ಲ 8 ಬರಿಬೋದು ಅಥವಾ ಯಾವುದಾದ್ರೂ 2 ಬರಿಬೋದು. ಏನು ಅಂತೇಳಿದಾಗ ನಿರ್ವಹಣೆ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ, ನಿರ್ವಹಣೆ ಸರ್ವವ್ಯಾಪಿಯಾಗಿದೆ, ನಿರ್ವಹಣೆ ವಿವಿಧ ಅವು ಲಕ್ಷಣಗಳಾಗ್ತಾವೆ. ಪ್ರಾಮುಖ್ಯತೆ ಅಂದಾಗ ಇವೆರಡು ಪಾಯಿಂಟ್ಗಳನ್ನು ನೀವು ಬರೀರಿ. ಇನ್ನೂ ಹಲವಾರು ಪ್ರಾಮುಖ್ಯತೆಗಳು ಬರ್ತಾವೆ. ಸೊ ಇಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು ನೋಡ್ರಿ. ಲಾಂಗ್ ಕ್ವಶನಲ್ಲಿ ಕೂಡ ಈ ರೀತಿಯಾದಂಥ ಪ್ರಶ್ನೆ ಬರ್ಬೋದು. ಇವನ್ನೆಲ್ಲ ನೋಡ್ಕೊಳ್ರಿ. ಇದು ನಮಗೇನಾಗಿತ್ತು ಅಂತೇಳಿದಾಗ 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಮೊದಲನೇ ವಿಡಿಯೋ 1 ಅಂಕ ಮತ್ತು 2 ಅಂಕದ ವಿಡಿಯೋ ಆಗಿತ್ತು. ಮುಂದೆ ನಾವು ಏನು ಮಾಡೋಣ ಅಂದ್ರೆ 2ನೇ ಅಧ್ಯಾಯವನ್ನು ಕೂಡ ನಾವು ಏನು ಮಾಡೋಣ ಅಂತ ಹೇಳಿದಾಗ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.